ಭಾರತ ಅಮೆರಿಕ ನಡುವೆ ಮಹತ್ವದ ವ್ಯಾಪಾರ ಒಪ್ಪಂದ. ಭಾರತದ ವಸ್ತುಗಳ ಮೇಲೆ -25% -18% ಸುಂಕ ಇಳಿಕೆ. ಟೆಕ್ಸ್ಟೈಲ್, ಆಟೋ, ಆಗ್ರೋ ಸೇರಿ ಹಲವು ರಫ್ತು ಉದ್ಯಮಗಳಿಗೆ ಅನುಕೂಲ. ಅಮೆರಿಕ ಭಾರತ ಟ್ರೇಡ್ ಡೀಲ್ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್. ಬಜೆಟ್ ಬೆನ್ನಲ್ಲೇ ಕುಸಿದಿದ್ದ ಮಾರ್ಕೆಟ್ ಈಗ ರಾಕೆಟ್ನಂತೆ ಏರಿಕೆ. ನಿಫ್ಟಿ 600 ಅಂಕ, ಸೆನ್ಸೆಕ್ಸ್ 2000 ಪಾಯಿಂಟ್ ಏರಿಕೆ. ತುಳುನಾಡಿನ ಶ್ರೀಮಂತ ಜನಪದ ಕ್ರೀಡೆ ಕಂಬಳಕ್ಕೂ ತಟ್ಟಿದ ಬಂಗಾರದ ಬಿಸಿ. 6 ವಿಭಾಗದ ಸ್ಪರ್ಧೆಯ ಮೊದಲೆರಡು ವಿಜೇತರಿಗೂ ಚಿನ್ನದ ಪದಕ ಬಹುಮಾನ. ಆರ್ಥಿಕ ಹೊರೆ ತಗ್ಗಿಸೋಕೆ ಐಪಿಎಲ್ ಮಾದರಿಯಲ್ಲಿ ಮೆಗಾ ಸ್ಪಾನ್ಸರ್ ತರೋಕೆ ಚಿಂತನೆ. ಗದಗದ ಜಲ್ಲಿಗೇರಿ ಮಹಾಲಿಂಗಪುರದ ನಡುವಿನ ಕಪ್ಪತಗುಡ್ಡದ ಗುಹೆಗಳಲ್ಲಿ ಚಿನ್ನ ಪತ್ತೆ. ಭಯಾನಕ ಗುಹೆಯೊಳಗಿನ ದೃಶ್ಯಗಳು ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ. ಸದ್ಯ ಗುಹೆಯ ಒಳಗೆ ಯಾರೂ ಹೋಗದಂತೆ ನಿಷೇಧ. ಬೆಡ್ ವಾಪಸ್ ಪಡೆಯದೇ ಇದ್ರೆ ಧಮಕಿ. ತಾವು ಹಾಕಿದಂತಹ ಬೆಡ್ ವಾಪಸ್ ಪಡೆಯೋಕೆ -3% ಕಮಿಷನ್ಗೆ ಡಿಮ್ಯಾಂಡ್. ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಪದಾಧಿಕಾರಿಗಳಿಂದಲೇ ಗೋಲ್ಮಾಲ್. ಸ್ಫೋಟಕ ಆಡಿಯೋದಲ್ಲಿ ಎಲ್ಲವೂ ಬಹಿರಂಗ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಭ್ರಷ್ಟರ ತಲೆದಂಡ. ಗೌರವಾಧ್ಯಕ್ಷ ಜಗನ್ನಾಥ್ ಶಿವಾಜಿ ಉಚ್ಚಾಟನೆ ಮಾಡಿದ ಗುತ್ತಿಗೆದಾರರ ಸಂಘ. ಸಂಘದ ಅಧ್ಯಕ್ಷ ಮಂಜುನಾಥ್ರಿಂದ ಆದೇಶ. ಪೊಲೀಸರಿಗೆ ಸಿಕ್ಕಿರುವುದು ಸಿಜೆ ರಾಯ್ ಪ್ರೊಫೆಷನಲ್ ಡೈರಿ. 2026ರ ಕ್ಯಾಲೆಂಡರ್ ವರ್ಷದ ಡೈರಿಯಲ್ಲಿ ಪ್ರಮುಖ ವ್ಯವಹಾರಗಳ ಬಗ್ಗೆ ಉಲ್ಲೇಖ. ಕೊನೆ ಕಾಲ್ ಮಾಡಿದ್ದು ಸ್ನೇಹಿತ ದೇವರಾಜ್ಗೆ ಅನ್ನೋ ಮಾಹಿತಿ. ಎಲ್ಲದರ ಬಗ್ಗೆ ತನಿಖೆ ಮಾಡ್ತಾ ಇರೋ ಎಸ್ಐಟಿ. ಸಿಎಂ ಸ್ಥಾನಕ್ಕಾಗಿ ಶಕ್ತಿ ಪ್ರದರ್ಶನಕ್ಕೆ ನಿಂತಹ ಟ್ರಬಲ್ ಶೂಟರ್. ಕನಕೋತ್ಸವಕ್ಕೆ ಶಾಸಕರನ್ನ ಕರೆಸಿ ಬಲ ಪ್ರದರ್ಶನ. ಮಂತ್ರಿ ಸ್ಥಾನದಿಂದ ವಂಚಿತರಾಗಿರುವ ಎಂಎಲ್ಎಗಳ ಜೊತೆ ಮಾತುಕತೆ. ಡಿಕೆಶಿ ನಡೆಯ ಬಗ್ಗೆ ಸಿಎಂ ಆಪ್ತ ಬಳಗದಲ್ಲಿ ಚರ್ಚೆ. ಹಾಸನದಲ್ಲಿ ನಡೆದ ಜೆಡಿಎಸ್ ಸಮಾವೇಶ ಭರ್ಜರಿ ಸಕ್ಸಸ್. ಈಗ ರಾಜಧಾನಿ ಬೆಂಗಳೂರು, ಉತ್ತರ ಕರ್ನಾಟಕ ಭಾಗದತ್ತ ಚಿತ್ತ. ಫೆಬ್ರವರಿ 27ಕ್ಕೆ ವಿಜಯಪುರ, ಮಾರ್ಚ್ 7ರಂದು ಬೆಂಗಳೂರಲ್ಲಿ ಸಮಾವೇಶಕ್ಕೆ ದಳಪತಿಗಳ ನಿರ್ಧಾರ. ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ನ ಬ್ಯಾಡ್ ಸನ್ಸ್ ಅರೆಸ್ಟ್. 3 ಮಕ್ಕಳಾದಂಥ ಹಸನ್, ಹುಸೇನ್, ಹಮ್ಜಾ ಬಂಧಿಸೋಕೆ ದಾವಣಗೆರೆ ಪೊಲೀಸರು ಯಶಸ್ವಿ. ತೀವ್ರ ವಿಚಾರಣೆಗೆ ಸಿದ್ಧತೆ. ರಾಜಕೀಯದಲ್ಲಿ ಹೆಣ್ಮಕ್ಳು ಗ್ಲಾಮರಸ್ ಆಗಿರಬೇಕು ಅನ್ನೋದು ಬಿಡಬೇಕು. ಮಹಿಳೆಯರು ಚುರುಕಾಗಿರಬೇಕು. ಎಲ್ಲಿವರೆಗೂ ಹಲ್ಕಿರಿಯೋದನ್ನ ನಾವು ಬಿಡಲ್ವೋ ಅಲ್ಲಿವರೆಗೂ ನಾವು ರಾಜಕೀಯದಲ್ಲಿ ಊಟಕ್ಕೆ ಉಪ್ಪಿನಕಾಯಿಯಷ್ಟೇ ಎಂದ ಮೋಟಮ್ಮ. ಗಗ್ಗಲೀಪುರದಲ್ಲಿ ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಬಾಲಕ ಸಾವು. ಕೇಸ್ ಘಟನಾ ಸ್ಥಳಕ್ಕೆ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಭೇಟಿ. ವಾರದ ಒಳಗೆ ವರದಿ ಕೊಡುವಂತೆ ಜಲಮಂಡಳಿ, ಪೊಲೀಸ್ ಶಿಕ್ಷಣ ಇಲಾಖೆಗೆ ಸೂಚನೆ. 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ವಿದ್ಯಾ ವಿಕಾಸ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪುಸ್ತಕ ವಿತರಿಸೋಕೆ ಶಿಕ್ಷಣ ಇಲಾಖೆಯಿಂದ ಗ್ರೀನ್ ಸಿಗ್ನಲ್. 290.46 ಕೋಟಿ ಅನುದಾನ ಶಿಕ್ಷಣ ಇಲಾಖೆಗೆ ನೀಡೋಕೆ ಸರ್ಕಾರದ ಒಪ್ಪಿಗೆ. ಹುಂಡಿ ಕಾಣಿಕೆಯಲ್ಲಿ ಬಂದಂತಹ ಚಿನ್ನ ಜೇಬಲ್ಲಿಟ್ಕೊಂಡು ಹೋದ ಇಒ. 122 ಗ್ರಾಂ ಒಡವೆ ಇತ್ತು, ಆದ್ರೆ ಹೇಳಿದ್ದು 68 ಗ್ರಾಂ ಅಂತ. ಕರಗೋತ್ಸವದಲ್ಲಿ ಮುಜರಾಯಿ ಇಲಾಖೆಯ ಭ್ರಷ್ಟಾಚಾರ. ಧರ್ಮರಾಯ ದೇವಸ್ಥಾನ ಆಡಳಿತ ಮಂಡಳಿ ನಿಕಟಪೂರ್ವ ಅಧ್ಯಕ್ಷ ಕೆ ಸತೀಶ್ ಆರೋಪ. ಚಿನ್ನಾಭರಣ ಪರೀಕ್ಷೆಗೆ ಸಂಜೆಯಾಗಿದ್ರಿಂದ ಬ್ಯಾಂಕ್ ಸಿಬ್ಬಂದಿ ಬರೋಕಾಗಲ್ಲ ಅಂದ್ರು. ಅದಕ್ಕಾಗಿ ನಾವೇ ಸರ ತಗೊಂಡು ಹೋಗಿದ್ವಿ. ತೂಕದಲ್ಲಿ ಬದಲಾವಣೆ ಆಗಿದೆ ಅಂತಿರೋದು ಸುಳ್ಳು. ಆರೋಪಗಳನ್ನ ತಳ್ಳಿ ಹಾಕಿದ ಇಒ ನಾಗರಾಜ್.
ಮಂಗಳೂರಲ್ಲಿ ದೇಶದ ಮೊದಲ ಬೋಟ್ ಆಂಬ್ಯುಲೆನ್ಸ್ ಆರಂಭ. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ. ಆಳ ಸಮುದ್ರದಲ್ಲಿ ಘಟಿಸುವ ದುರ್ಘಟನೆಗಳಿಗೆ ತುರ್ತು ಸ್ಪಂದನೆಗೆ ಸಹಕಾರಿ. ಕಾಂತಾರ ಚಾಪ್ಟರ್ 1 ಗೆಲುವಿನ ನಂತರ ಹೊಸ ಹೆಜ್ಜೆ ಇಟ್ಟ ರಿಷಬ್ ಶೆಟ್ಟಿ. ಮಲಯಾಳಂ ಕಾದಂಬರಿ ರಂಡಮೂಳಂ ಸಿನಿಮಾ ಮಾಡೋಕೆ ಸಿದ್ಧತೆ. ನಾಯಕನ ಪಾತ್ರದಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ ಡಿವೈನ್ ಸ್ಟಾರ್. ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯ ಎಲಿಮಿನೇಟರ್ ಪಂದ್ಯಕ್ಕೆ ಕೌಂಟ್ ಡೌನ್. ಸಂಜೆ ವಡೋದರಾದ ಬಿಸಿಎ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್. ಡೆಲ್ಲಿ ಗುಜರಾತ್ ತಂಡಗಳ ನಡುವೆ ಸೆಣಸಾಟ. ಎಲಿಮಿನೇಟರ್ ಗೆದ್ದ ತಂಡವನ್ನ ಫೈನಲ್ನಲ್ಲಿ ಎದುರಿಸೋಕೆ ಆರ್ಸಿಬಿ ಸಿದ್ಧತೆ. ಈ ಬಾರಿಯೂ ಕಪ್ ಗೆಲ್ಲೋದಕ್ಕೆ ತಯಾರಿ ಜೋರು. ವಡೋದರಾದ ಕೋಟಂಬೆ ಮೈದಾನದಲ್ಲಿ ಆಟಗಾರ್ತಿಯರ ಅಭ್ಯಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.